ಹಾಯ್ ವೀಕ್ಷಕರೇ, ಶ್ರೀಮಾತ್ರೆ ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನೆಯಲ್ಲಿ ತರಕಾರಿ ಇಲ್ಲದಾಗ ರುಚಿಕರವಾದ ಉಪ್ಪಿಟ್ಟು ತಯಾರು ಮಾಡಿಕೊಳ್ಳಬಹುದು. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಅರ್ಥವಾಗುತ್ತದೆ. ಅದಕ್ಕೆ ಬೇಕಾಗುವುದು ಉಪ್ಮಾ ರವ. ಇದು ಇಲ್ಲದಿದ್ದರೆ ಬನ್ಸಿ ರವ, ಯೆಲ್ಲೋ ಕಲರ್ ಆದ್ರೂ ತೆಗೆದುಕೊಳ್ಳಿ, ಲೋಕಲ್ ರವ ಆದ್ರೂ ತೆಗೆದುಕೊಳ್ಳಿ. ಬೆಂಗಳೂರಲ್ಲಿ ಇರುವವರು ನೋಡಿ. ಸೆಕೆಂಡ್, ಎರಡನೇದು ಹಸಿ ಕೊಬ್ಬರಿ, ಶೇಂಗಾ ಬೀಜ, ಜೀರಿಗೆ, ಸಾಸಿವೆ, ಉಪ್ಪು, ಚಕ್ಕೆ, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಸಕ್ಕರೆ, ಶುಗರ್ ಇದ್ದರೆ ಸಾಕು. ರುಚಿಕರವಾದ ಉಪ್ಪಿಟ್ಟು ಮಾಡಿಕೊಳ್ಳುವ ವಿಧಾನ ತೋರಿಸುತ್ತೇನೆ ನೋಡಿ. ಫಸ್ಟ್ ಸ್ವಲ್ಪ ಹಸಿ ಕೊಬ್ಬರಿ ಫುಲ್ಲು ಹಾಕಿಕೊಳ್ಳಬೇಕು, ಮಿಕ್ಸಿ ಮಾಡಿಕೊಳ್ಳುತ್ತೇನೆ ನೋಡಿ. ಹಸಿ ಕೊಬ್ಬರಿ, ಹಸಿ ಮೆಣಸಿನಕಾಯಿ, ಇದು ಕೆಂಪಾಗಿದೆ ನೋಡಿ, ಹಸಿ ಮೆಣಸಿನಕಾಯಿ ಕೆಂಪಾಗಿದೆ. ಅದು 4 ರಿಂದ 5, 2 ಇಂಚು ಚಕ್ಕೆ ಚಿಕ್ಕದಾಗಿರುವುದು, ತೆಳುವಾಗಿರುವುದು ಹಾಕುತ್ತೇನೆ ನಾನು. ಇದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು ನೋಡಿ. ಈ ರೀತಿಯಾಗಿ ಪುಡಿ ಮಾಡಿಕೊಳ್ಳಬೇಕು, ಚೆನ್ನಾಗಿ ತರಿಯಾಗಿ ಚೆನ್ನಾಗಿ ಪುಡಿ ಆಗಬೇಕು, ಎಲ್ಲ ಮಿಕ್ಸ್ ಆಗುವ ರೀತಿಯಲ್ಲಿ. ಯಾವ ರೀತಿ ಮಾಡಬೇಕೆಂಬುದು ತೋರಿಸಿ. ರವ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನೋಡಿ. ನೋಡಿ, ತುಪ್ಪ ಹಾಕುತ್ತಿದ್ದೇನೆ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿಕೊಳ್ಳಿ. 2 ಇಷ್ಟ ಇಲ್ಲ ಎಂದಾಗ ಬೇರೆ ರವ ಮಾತ್ರ ಫ್ರೈ ಮಾಡಿಕೊಳ್ಳಿ. ತರಕಾರಿ ಇಲ್ಲದೆ ಇರುವಾಗ ಆರಾಮಾಗಿ ರುಚಿಕರವಾದ ಉಪ್ಪಿಟ್ಟು ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದನ್ನ ನಾನು ತುಪ್ಪದಲ್ಲಿ ಮಾಡಿಕೊಳ್ಳುತ್ತಿದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು 2 ರಿಂದ 3 ನಿಮಿಷ ನೋಡಿ ವೀಕ್ಷಕರೇ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ. ರವ ರೀತಿ ಬೆಳೀತದೆ ನೋಡಿ, ಈ ರೀತಿಯಾಗಿರಬೇಕು. ಎಣ್ಣೆ ಅಥವಾ ತುಪ್ಪ ಹಾಕಿ ಫ್ರೈ ಮಾಡುವಾಗ ಅದು ಕಾಣದೇ ಇರುವಾಗ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡರೆ ಸಾಕು. ಇದನ್ನು ನಾನು ತೆಗೆದುಕೊಳ್ಳುತ್ತೇನೆ ಒಂದು ಬೌಲ್ಗೆ ನೋಡಿ. ಎಣ್ಣೆ ಕಾದಿದೆ, ಅದಕ್ಕೆ ಶೇಂಗಾ ಹಾಕಿ ಫ್ರೈ ಮಾಡಿಕೊಳ್ಳುತ್ತೇನೆ ನಾನು. ಸ್ವಲ್ಪ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ. ತೀಲ್ಕೊಂಡಿದೆ, ಒಳಗಿದೆ, ಎಣ್ಣೆಯಲ್ಲಿ ಫ್ರೈ ಆಗಿದೆ ಚೆನ್ನಾಗಿ. ಇದನ್ನು ಒಂದು ಬೌಲಿಗೆ ತೆಗೆದುಕೊಳ್ಳುತ್ತೇನೆ ನಾನು. ಎಣ್ಣೆ ಕೂಡ ಇಷ್ಟೇ ಇದೆ, ಜಾಸ್ತಿ ಎಣ್ಣೆ ಸಹ ಬೇಕಾಗುವುದಿಲ್ಲ ಉಪ್ಪಿಟ್ಟಿಗೆ ನೋಡಿ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿದ್ದೇನೆ. ಫ್ರೈ ಮಾಡಿಕೊಂಡಿದ್ದೀನಿ. ಸ್ವಲ್ಪ ಆದ ನಂತರ ಇದಕ್ಕೆ ನೀರನ್ನು ಹಾಕಿಕೊಳ್ಳೋಣ ನೋಡಿ. ಈ ರೀತಿಯಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆದ ನಂತರ ನೋಡಿ, ರುಬ್ಬಿಟ್ಟುಕೊಂಡಿರುವಂತ ಪುಡಿ ಹಾಕಿಕೊಳ್ಳೋಣ. ಇದನ್ನ ಎಣ್ಣೆಯಲ್ಲಿ ಮಿಕ್ಸ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೋಡಿ. ಇದರಲ್ಲೇ ನೀರು ಹಾಕಿಕೊಳ್ಳುತ್ತೇನೆ ನಾನು. ಇದೇ ನೀರನ್ನ ಹಾಕುತ್ತಿದ್ದೇನೆ ನೋಡಿ. ನಿಮಗೆ ಎಷ್ಟು ನೀರು ಬೇಕೆಂದು ಅನಿಸುತ್ತದೆ ಅಷ್ಟು ಹಾಕಿಕೊಳ್ಳಿ, ನನಗೆ ಇಷ್ಟು ಸಾಕು. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿದಾಗ ಮಾತ್ರ ಅರ್ಥ ಹೋಗುತ್ತದೆ ನೋಡಿ. ಲಾಂಗ್ ವಿಡಿಯೋ ಆದರೂ ಸಹ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೇನೆ ನೋಡಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಸಕ್ಕರೆ, ಶುಗರ್ ನಿಮಗೆ ಬೇಕೆಂದರೆ ಹಾಕಿಕೊಳ್ಳಿ, ಬೇಡ ಅನಿಸಿದರೆ ಸ್ಕಿಪ್ ಮಾಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ರುಚಿಕರವಾದ ಉಪ್ಪಿಟ್ಟು ಮನೆಯಲ್ಲಿ ತರಕಾರಿ ಇಲ್ಲದಾಗ ಸಹ ಮಾಡಿಕೊಳ್ಳಬಹುದು. ಇದನ್ನ ಈ ರೀತಿ ತಿರುಗಿಸಿ ಕುದಿ ಬರುವವರೆಗೆ ಬಿಡಬೇಕು.
ನೋಡಿ ಈ ರೀತಿಯಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ಉಪ್ಮಾ ರವ ಹುರಿದಿಟ್ಟುಕೊಂಡಿದ್ದೇವಲ್ಲ, ಉಪ್ಮಾ ರವ ಹಾಕುತ್ತೇನೆ. ಈ ರೀತಿ ತಿರುಗಿಸ್ತಾ ಹಾಕಬೇಕು, ಇಲ್ಲಾಂದ್ರೆ ಗಂಟಾಗುತ್ತದೆ, ಉಂಡೆ ಉಂಡೆಯ ರೀತಿಯಾಗಿ ಬರುತ್ತದೆ. ಚೆನ್ನಾಗಿ ಕಲಿಸಬೇಕು. ಈ ರೀತಿ ಆಯಿಲ್ ಇಂದ ಫ್ರೈ ಮಾಡಿದಾಗ ಬಿಸಿಯಾಗಿ ಹಿಂದೆ ಹತ್ತಿಕೊಳ್ಳುತ್ತದೆ, ಅದನ್ನು ತೆಗೆದುಕೊಳ್ಳಬೇಕು ನೀಟಾಗಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು, ಗಂಟಾಗುವುದಕ್ಕೆ ಬಿಡಬಾರದು. ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಟುಕೊಂಡು ನಿಂಬೆ ಹಣ್ಣು ನೋಡಿ, ನಿಂಬೆ ರಸ ಹಾಕುತ್ತೇನೆ. ಟೊಮೆಟೊ ಇಲ್ಲ ಅಂತ ಹೇಳಿದ್ದೇನಲ್ಲ, ತರಕಾರಿ ಇಲ್ಲದೆ ಮಾಡುವುದು ಈ ರೀತಿ. ಒಂದು ನಿಂಬೆ ಹಣ್ಣಿನ ಹೋಳು, ಅಥವಾ ನೀವು ಹುಳಿ ಜಾಸ್ತಿ ತಿನ್ನೋದಾದ್ರೆ ಒಂದು ಫುಲ್ಲು ಹಾಕಿಕೊಳ್ಳಿ. ನಾನು ಅದರಲ್ಲಿ ಅರ್ಧ ಹಾಕುತ್ತಿದ್ದೇನೆ, ಹಾಫು. ನೀವು ಡೈರೆಕ್ಟ್ ಹಾಕೋದಕ್ಕೆ ಆಗೋದಿಲ್ಲ ಅಂದ್ರೆ ಒಂದು ಗ್ಲಾಸ್ ಅಲ್ಲಿ ಸಹ ಇದು ಮಾಡಿ ಇಟ್ಟುಕೊಂಡು ಹಾಕಬಹುದು. ಈ ರೀತಿಯಾಗಿ ರುಚಿಕರವಾದ ಉಪ್ಪಿಟ್ಟು ರೆಡಿ ನೋಡಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶೇಂಗಾ ಬೀಜ ಹಾಕುತ್ತಿತ್ತು, ಮಿಕ್ಸ್ ಮಾಡಿಕೊಂಡರೆ ಆಯ್ತು. 2 ನಿಮಿಷ ಸ್ಟೀಮ್ ಮಾಡುವುದಕ್ಕಿತ್ತು. ರುಚಿಕರವಾದ ಉಪ್ಪಿಟ್ಟು ರೆಡಿ, ತರಕಾರಿ ಇಲ್ಲದೆ ಸಹ. ಈ ರೀತಿ ಮಾಡಿ 2 ನಿಮಿಷ ಅಥವಾ 1 ಅಥವಾ 2 ನಿಮಿಷ ಬಿಟ್ಟರೆ ಸಾಕು. ಈ ರೀತಿಯಾಗಿ ರುಚಿಕರವಾದ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ. ನಿಮಗೆ ಶೇಂಗಾ ಪುಡಿ ಅಥವಾ ಹುರಿಗಡಲೆ ಪುಡಿ, ಚಟ್ನಿ ಬೇಕೆಂದರೆ ಆಪ್ಷನಲ್, ನಿಮಗೆ ಬೇಕೆಂತ ಅನಿಸಿದರೆ ಮಾಡಿಕೊಳ್ಳಿ, ಇಲ್ಲವಾದರೆ ಹಾಗೆ ಸಹ ತಿನ್ನಬಹುದು. ತುಂಬಾ ರುಚಿಕರವಾಗಿರುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.